ಪಶ್ಚಿಮ ಬಂಗಾಳದಲ್ಲಿ ಈ ಸೋಲನ್ನ ಬಲವಂತದ ಸೋಲು ಅಂತ ಬಣ್ಣಿಸಿರೋ ಮಮತಾ ಬ್ಯಾನರ್ಜಿಗೆ ರಾಜ್ಯಪಾಲರು ಬಿಗ್ ಶಾಕ್ ಕೊಟ್ಟಿದ್ದಾರೆ. 15 ವರ್ಷಗಳ ಮಮತಾ ಬ್ಯಾನರ್ಜಿ ಟಿಎಂಸಿ ಸರ್ಕಾರ ಅಂತ್ಯ ಆಗಿದೆ. ಮೌಖಿಕವಾಗಿ ನಾವು ಸೋತಿರಬಹುದು, ಆದ್ರೆ ನೈತಿಕವಾಗಿ ನಾವೇ ಗೆದ್ದಿದ್ದೇವೆ ಅಂತ ಹೇಳುವ ಮೂಲಕ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಬೇಕಿದ್ರೆ ಅವರು ನನ್ನನ್ನ ವಜಾ ಮಾಡ್ಲಿ ಅಂತ ಮಮತಾ ಹೇಳಿದ್ರು. ಆದ್ರೀಗ ಮಮತಾ ಬ್ಯಾನರ್ಜಿ ಟಿಎಂಸಿ ಸರ್ಕಾರವನ್ನ ರಾಜ್ಯಪಾಲರು ವಜಾ ಮಾಡಿದ್ದಾರೆ. ನಿನ್ನೆಗೆ ದೀದಿ ಸರ್ಕಾರ ಅಂತ್ಯವಾದ ಬೆನ್ನಲ್ಲೇ ರಾಜ್ಯಪಾಲರು ವಜಾ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೇ 9ರಂದು ಬಿಜೆಪಿ ಸರ್ಕಾರದ ಪ್ರಮಾಣ ವಚನ ಸಮಾರಂಭ ನಡೆಯಲಿದ್ದು ಹೊಸ ಸರ್ಕಾರ ರಚನೆಯಾಗಲಿದೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಬಿಜೆಪಿ ಸಿಎಂ ಪ್ರಮಾಣ ವಚನದಲ್ಲಿ ಪ್ರಧಾನಿಗಳು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೇಡಮ್, ಎಲೆಕ್ಷನ್ ಆದ್ಮೇಲೆ ರಿಸಲ್ಟ್ ಬಂದ ಮೇಲೆ ಜನ ಅವರನ್ನ ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ತಾವೇ ಬಿಟ್ಟೋಗಿದ್ರೆ ಸರಿ ಆಗ್ತಿತ್ತು. ಬಟ್ ಇದು ಬೇಕಿತ್ತಾ ಇವರಿಗೆ ಅಂತ ಅಲ್ಲ, ಮಮತಾ ಬ್ಯಾನರ್ಜಿ ಅವ್ರು ಏನ್ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಕೌಂಟಿಂಗ್ ಸೆಂಟರ್ ಅಲ್ಲಿ ದೌರ್ಜನ್ಯ ಆಯ್ತು, ನನ್ನ ಜೊತೆ ತಪ್ಪಾಗಿದೆ, ನಾನು ಕೊನೆಯವರೆಗೂ ಹೋರಾಟ ಮಾಡ್ತೀನಿ, ವಿ ವಿಲ್ ಬೌನ್ಸ್ ಬ್ಯಾಕ್. ನೋಡಿ, ಸ್ಟಾಲಿನ್ ಪಿಣರಾಯಿ ವಿಜಯನ್ ಅವರು ಜನಾದೇಶ ಬಂದ ತಕ್ಷಣ ರಾಜೀನಾಮೆ ಕೊಟ್ರು. 2 ರಾಜ್ಯಗಳಿಗೂ ಚುನಾವಣೆ ನಡೀತಲ್ಲ. ಪಿಣರಾಯಿ ವಿಜಯನ್ ಅವರು ಮತ್ತು ಸ್ಟಾಲಿನ್ ಅವರು ಜನ ನಮ್ಮನ್ನ ಸೋಲ್ಸಿದ್ದಾರೆ ಅಂತ ರಾಜೀನಾಮೆ ಕೊಟ್ಟು ಬಂದ್ರು. ಈ ಒಬ್ಬ ಮಾತ್ರ ನಾನ್ ರಾಜೀನಾಮೆ ಕೊಡಲ್ಲ, ಇದು ಜನಾದೇಶದಿಂದ ಅಲ್ಲ ಕುತಂತ್ರದಿಂದ ಸೋಲ್ಸಿದ್ದಾರೆ, ನಾನು ರಾಜಭವನಕ್ಕೆ ಹೋಗಲ್ಲ, ರಾಜೀನಾಮೆ ಕೊಡಲ್ಲ. ಬಿಜೆಪಿ ಜೊತೆ ಸೇರಿ ಚುನಾವಣಾ ಆಯೋಗ ವಿಲನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ವಾಜಪೇಯಿ ಸರ್ಕಾರ ನೋಡಿದ್ದೀನಿ, ನಾನು ನರಸಿಂಹರಾವ್ ಸರ್ಕಾರ ನೋಡಿದ್ದೀನಿ, ರಾಜೀವ್ ಗಾಂಧಿ ಸರ್ಕಾರ ನೋಡಿದ್ದೀನಿ, ಆದ್ರೆ ಇಷ್ಟು ವರ್ಸ್ಟ್ ಸರ್ಕಾರ ನಾನು ಎಲ್ಲೂ ನೋಡಿಲ್ಲ. ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ರಚನೆ ಮಾಡ್ತೀನಿ, ಚುನಾವಣಾ ಆಯೋಗದ ಮೇಲೆ ಕ್ರಮ ನೀನ್ ಯಾರಮ್ಮ? ಚುನಾವಣಾ ಆಯೋಗದ ಮೇಲೆ ನೀನು ಪನಿಷ್ಮೆಂಟ್ ತರಕ್ಕೆ ಸಾಧ್ಯನಾ? ಸರ್ಕಾರ ಇದೆಯಾ? ನೋಡಿ, ಈ ಅಮ್ಮ ಚೇರ್ಗೆ ರಾಜೀನಾಮೆ ಕೊಡುತ್ತೋ ಕೊಡಲ್ವೋ ಗೊತ್ತಿಲ್ಲ. ಗ್ರೇಟ್ ಲೇಡಿ, ಫೈಟಿಂಗ್ ಸ್ಪಿರಿಟ್ ಸೂಪರ್. ಬಟ್ ಈ ತರದ ಅಡಮೆಂಟ್ ಬಿಹೇವಿಯರ್ ಇದೆಯಲ್ಲ, ಅದು ಜನರಿಗೆ ರಾಂಗ್ ಮೆಸೇಜ್. ಹೇಗೆ ತಮಿಳುನಾಡಲ್ಲಿ ಜನಾದೇಶವನ್ನು ಸ್ವೀಕರಿಸಬೇಕೋ ಹಾಗೆ ನೀವು ಸ್ವೀಕರಿಸಿ. ಇಲ್ಲ, SIR ಇಂದ ಅದಾಗೋಗಿದೆ ಇದಾಗೋಗಿದೆ, ಅವರು ಬಹಳ ಬೇರೆ ರೀತಿಯಲ್ಲಿ ಚುನಾವಣೆ. ನೀವು ಹೋಗಿ, ಕೋರ್ಟ್ಗಳಿವೆ ಈ ದೇಶದಲ್ಲಿ, ಇನ್ನೂ ಕೂಡ ನ್ಯಾಯದಾನ ವ್ಯವಸ್ಥೆ ಬಲವಾಗಿದೆ, ಜೀವಂತವಾಗಿದೆ. ನೀವು ಹೋಗಿ ನೀವು ಫೈಟ್ ಮಾಡಿ. ಆದರೆ ಇದು ನಮ್ ಚೇರು, ನಾನು ಈ ಚೇರ್ನ ಬಿಡೋದೇ ಇಲ್ಲ ಅನ್ನೋದು ಅಧಿಕಾರಕ್ಕೆ ಅಂಟಿ ಕೂತ್ಕೊಂಡ್ರೆ ಆಗೋದಿಲ್ಲ. ಹೋರಾಟ ಮಾಡ್ಬೇಕಾಗಿರೋದು ಚೇರ್ ಮೇಲೆ ಕೂತಲ್ಲ, ಬೀದಿಯಲ್ಲಿ ನಿಂತು. ಅದವ್ರು ಮಾಡ್ತಾರೆ, ನನ್ಗೆ ಗೊತ್ತಿದೆ. ಮಮತಾ ಬ್ಯಾನರ್ಜಿ ಸುಮ್ಮನೆ ಕುತ್ಕೊಳ್ಳುವಂತ ಹೆಣ್ಮಗಳು ಅಲ್ವೇ ಅಲ್ಲ. ಆದರೆ ಇವತ್ತಿನ ದಿನಕ್ಕೆ ನಿರ್ಧಾರಗಳು ತಪ್ಪಾಗಿವೆ, ಅದನ್ನ ಟೀಕಿಸಲೇಬೇಕು. ಈಸ್ ಅ ಗ್ರೇಟ್ ಲೀಡರ್ ಅನ್ನೋ ಮಾತ್ರಕ್ಕೆ ಅವ್ರು ಮಾಡೋದು ಸಾಂವಿಧಾನಿಕವಾದಂತಹ ಯಾವುದೇ ರೀತಿಯಂತ ಕಾನೂನಿನ ಬದ್ಧತೆ ಇಲ್ಲ. ನಾನು ಬಿಡಲ್ಲ, ನಾನು ಐ ಆಮ್ ಅ ಫೈಟರ್, CM ಸೀಟ್ ನಾನು ಬಿಡಲ್ಲ ಅಂತ ಅನ್ನೋದು. ನೋಡಿ, 7 ಮೇ 2026ಕ್ಕೆ ವೆಸ್ಟ್ ಬೆಂಗಾಲ್ನ ವಿಧಾನಸಭೆ ಅವಧಿ ಪೂರ್ಣಗೊಳ್ಳುತ್ತೆ. ಸೊ 7ನೇ ತಾರೀಕು ರಾಜ್ಯಪಾಲರು ವಿಧಾನಸಭೆನ ವಿಸರ್ಜಿಸ್ತಾರೆ. ಆ ಮಮತಾ ಬ್ಯಾನರ್ಜಿ ಬರ್ಲಿ, ಬಿಜೆಪಿ ಬರ್ಲಿ, ಇನ್ನೊಂದು ಬರ್ಲಿ, ಮತ್ತೊಂದು ಬರ್ಲಿ, ಅವಧಿ ಮುಗಿದ ತಕ್ಷಣ ತಂತಾನೆ ವಿಧಾನಸಭೆ ವಿಸರ್ಜನೆ ಆಗತ್ತೆ. ಸಾಂವಿಧಾನಿಕ ರೂಪದಲ್ಲೇ ಅವ್ರು ಪದಚ್ಯುತಿ ಆಗಿದ್ದಾರೆ, ಇವತ್ತು ಆಗಿದ್ದಾರೆ ಸಾಂವಿಧಾನಿಕ ರೂಪದಲ್ಲಿ. ಯಾಕೆ ಅಂತಂದ್ರೆ ನೀವು ಯಾವಾಗ ಹೊಸ ಸರ್ಕಾರದ ಪ್ರಥಮ ಅಧಿವೇಶನದಿಂದ 5 ವರ್ಷದ ಲೆಕ್ಕಾಚಾರ ಇದು. ಸೊ ಆ ಅವಧಿ 7 ಮೇ 2026ಗೆ ಮುಗಿಯುತ್ತೆ. ರಾಜ್ಯಪಾಲರು RN ರವಿ ಅವರು ವಿಧಾನಸಭೆ ವಿಸರ್ಜಿಸಬೇಕು, ವಿಸರ್ಜಿಸಿದ್ದಾರೆ. ಅದು ಸಾಂವಿಧಾನಿಕ ರೂಪದಲ್ಲಿ ಆಗಿದೆ. ಆಯ್ತಪ್ಪ, ನೀನ್ ಇರ್ತೀನಿ ಅಂತಂದ್ರೆ ಬಹುಮತ ಸಾಬೀತು ಮಾಡಿ. ನಿನ್ನ ಹತ್ರ ನಂಬರ್ಸ್ ಇದೆಯಾ? ಎಷ್ಟಿದೆ ನಿನ್ನ ಹತ್ರ? 148 ಶಾಸಕರು ಬೇಕು. ನಿನ್ನ ಹತ್ರ ಎಷ್ಟಿದ್ದಾರೆ? 80 ಶಾಸಕರು ಇದ್ದಾರೆ. ಆಯ್ತು, ಸರ್ಕಾರ ರಚನೆಗೆ ಆಮಂತ್ರಣ ಕೊಟ್ರೆ ನೀವು ಮಾಡ್ತೀರಾ? ಸರ್ಕಾರ ರಚನೆಗೆ ನಿಮ್ಮ ಹತ್ರ ಬಹುಮತ ಇದೆಯಾ? ಸಂಪೂರ್ಣ ಬಲ ಇದೆಯಾ? ಬಲ ಪ್ರದರ್ಶನ ಮಾಡುವಷ್ಟು ತಮ್ಮ ಹತ್ರ ನಂಬರ್ಸ್ ಇದೆಯಾ? ಇಲ್ಲ. ಮತ್ತೆ ಹೆಂಗ ಅಂಟ್ಕೊಂಡು ಕೂತ್ಕೋತೀಯ ನೀನು? ಹೌದಲ್ಲ? ನೀ ಅಂಟ್ಕೊಂಡು ಕೂತ್ಕೊಳ್ಳೋದಕ್ಕೂ ಒಂದು ರೀಸನ್ ಬೇಕಲ್ಲ, ಅದೂ ಇಲ್ಲ. ಸೊ ಸಂವಿಧಾನದ 164ನೇ ಆಸ್ ತಮಿಳುನಾಡಲ್ಲಿ ಹೇಳಿದಾಗ 64ನೇ ಆರ್ಟಿಕಲ್ ಪ್ರಕಾರ ಹೆಚ್ಚು ಶಾಸಕರು ಇರುವಂತಹ ಪಕ್ಷಕ್ಕೆ ಸರ್ಕಾರ ರಚನೆಗೆ ಆಮಂತ್ರಣ ಕೊಡ್ತಾರೆ, ಅವ್ರು ಬಲ ಪ್ರದರ್ಶನ ಮಾಡ್ತಾರೆ, ಸರ್ಕಾರ ರಚನೆ ಮಾಡ್ತಾರೆ. ಸೊ ಹೀಗಾಗಿ ಈ ತರ ಮಾಡೋದು ಸರಿಯಲ್ಲ. ಹಾಗಂತ ಯಾರು ಮಾಡೇ ಇಲ್ವಾ? ಮಾಡಿದಾರೆ. ನಮ್ಮ ಕುಮಾರಸ್ವಾಮಿನೇ ಮಾಡಿದಾರಲ್ಲ. 20 ತಿಂಗಳು ಮಾಡಾದ್ಮೇಲೆ ಇಲ್ಲ ನಾನು ರಾಜೀನಾಮೆ ಕೊಡಲ್ಲ ಅಂತ ಕುತ್ಕೊಂಡೇ ಇದ್ರಲ್ಲ. ನಮಗೂ ನಮ್ಮಲ್ಲೂ ಒಂದು ಎಕ್ಸಾಂಪಲ್ ಇದೆ. ಸೊ ಇನ್ನು ಅರವಿಂದ್ ಕೇಜ್ರಿವಾಲ್ ಅವರು 2024ರಲ್ಲಿ ಅಬಕಾರಿ ಹಗರಣಕ್ಕಾಗಿ ಅವ್ರು ಜೈಲಿಗೆ ಹೋಗ್ಬೇಕಾಗಿ ಬಂತು. ಜೈಲಿಗೆ ಹೋಗ್ಬೇಕಾಗಿ ಬಂದಾಗ ಇಲ್ಲ, ನಾನು ಜೈಲಿಂದಾನೇ ನಾನು ಸರ್ಕಾರ ನಡೆಸ್ಬಿಡ್ತೀನಿ, ಜೈಲಲ್ಲೇ ನಾನು ಮುಖ್ಯಮಂತ್ರಿಯಾಗಿ ಕುತ್ಕೊಂಡ್ಬಿಡ್ತೀನಿ ಅಂತ ಹಠ ಮಾಡಿದ್ರು.
ಕೊನೆಗ ಹೆಂಗೋ ಹಂಗ ಮಾಡಿ ಆತೀಶ್ಗೆ ಕೊಟ್ಟು ಹೋದ್ರು, ಸ್ಥಾನ ಕೊಟ್ಟು ಹೋದ್ರು. ಇನ್ನೊಂದಿದೆ ಬಿಹಾರದಲ್ಲಿ ಮಾಂಜಿ ಅವ್ರ ಕೇಸ್. ಮಾಂಜಿ ಅವ್ರ ಕೇಸ್ ಏನು ಅಂತಂದ್ರೆ 2014ರಲ್ಲಿ JDU ನಿತೀಶ್ ಕುಮಾರ್ ಲೋಕಸಭೆಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಿಲ್ಲ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ನೈತಿಕ ಹೊಣೆಯನ್ನ ಹೊತ್ತು ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದು ಈ ಜಿತನ್ ರಾಮ್ ಮಾಂಜಿ ಅವರಿಗೆ ಮುಖ್ಯಮಂತ್ರಿ ಮಾಡ್ತಾರೆ. ಮತ್ತೆ 2015ರಲ್ಲಿ ಕಾರ್ಯಕರ್ತರು ಏನ್ ಮಾಡ್ತಾರೆ, ಇಲ್ಲ ನೀವೇ ಮುಖ್ಯಮಂತ್ರಿ ಆಗಿ ಬರ್ಬೇಕು, ನೀವೇ ಮುಖ್ಯಮಂತ್ರಿ ಆಗಿ ಬರ್ಬೇಕು ಅಂದಾಗ ನಿತೀಶ್ ಕುಮಾರ್ ಅವರು ಮಾಂಜಿ ಅವರೇ ಇಳಿರಿ ನಾ ಬರ್ತೀನಿ ಅಂತಾರೆ. ಆದ್ರೆ ಮಾಂಜಿ ಇಳಿಯೋದೇ ಇಲ್ಲ, ಬಿಡೋದೇ ಇಲ್ಲ ಅವರು. ಕೊನೆಗೆ ಹಂಗು ಹಿಂಗು ಮಾಡಿ ಅವರು ನಿಮ್ಗೆಷ್ಟು ಶಾಸಕರಿದ್ದಾರೆ ನಮ್ಗೆಷ್ಟು ಶಾಸಕರಿದ್ದಾರೆ ಅನ್ನೋ ಲೆವೆಲ್ಗೆ ಬಂದ ಮೇಲೆ ಕೊನೆಗೆ ಅವರು ಇಳಿದ್ರು. ಇವ್ರು ಫ್ಲೋರ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಅವ್ರು ರಾಜೀನಾಮೆ ಕೊಟ್ಟರು ಮಾಂಜಿ ಕೇಸಲ್ಲಿ. ಆಮೇಲೆ ಕಲ್ಯಾಣ್ ಸಿಂಗ್ ಮತ್ತು ಜಗದಂಬಿಕಾ ಪಾಲ್ ಕೇಸಲ್ಲೂ ಕೂಡ ಜಗದಂಬಿಕಾ ಪಾಲ್ ಇತಿಹಾಸದಲ್ಲಿ 1 ದಿನದ ಮುಖ್ಯಮಂತ್ರಿಯಾಗಿ ಉಳಿದ್ರು. ಇನ್ನು ಶಿವಸೇನೆ ಉದ್ಧವ್ ಠಾಕ್ರೆ ಮತ್ತು ಇವರು ಯಾರವರು ಏಕನಾಥ್ ಶಿಂದೆ ನಂದು ಶಿವಸೇನೆ ಅಂತ ಹೇಳಿ ರಾಜೀನಾಮೆ ಕೊನೆಗೂ ಕೊಟ್ರು, ಅದು ಆ ಕೇಸಲ್ಲಿ. ಹೀಗಾಗಿ ಸುಮ್ಮನೆ ಅಮ್ಮಂಗೆ ಮಮತಾ ಬ್ಯಾನರ್ಜಿ ಅವ್ರಿಗೆ ಜನಾದೇಶ ಇಲ್ಲ, ಬಹುಮತ ಇಲ್ಲ, ಏನೂ ಇಲ್ಲ, ವಿದೌಟ್ ಎನಿ ರೀಸನ್ ನಾನು CM ಕುರ್ಚಿ ಬಿಡಲ್ಲ ಅಂದ್ರೆ ಇತಿಹಾಸ ಸಾಕ್ಷಿ ಇದೆ ಈ ತರ ಹಠ ಮಾಡಿದವರೆಲ್ಲ ಏನಾಗೋದ್ರು. ಹಂಗಂತ ಇವ್ರು ಸುಮ್ಮನೆ ಕುತ್ಕೊಳ್ಳಲ್ಲ, ನನ್ಗೆ ಗೊತ್ತು, ಎಲ್ಲ ಕಂಡುಹಿಡಿತಾರೆ. TMCಯಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ರಚನೆ ಮಾಡಿದ್ದೀನಿ, SIR ಇಂದ ಏನೇನಾಗಿದೆ ಹೇಗಾಗಿದೆ ಅದನ್ನು ತೆಗಿತಾರೆ, ಕೋರ್ಟ್ಗೆ ಹೋಗ್ಲಿ. ಬಟ್ ನೈತಿಕವಾಗಿ ಸಂಖ್ಯಾಬಲದ ಕೊರತೆಯಿಂದ ಇರುವಂತಹ ಪಕ್ಷ ನಾನು ಕುರ್ಚಿಗೆ ಅಂಟ್ಕೊಂಡು ಕೂತ್ಕೊಳ್ತೀನಿ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಲ್ಲ. ಅಷ್ಟೇ. BJPಗೆ ಜನ ಬಹುಮತ ಕೊಟ್ಟಿದ್ದಾರೆ, BJP ಅಧಿಕಾರಕ್ಕೆ ಬರುತ್ತೆ, ಮುಖ್ಯಮಂತ್ರಿಯಾಗಿ BJP ಅವರು ಅಧಿಕಾರವನ್ನು ಮಾಡ್ತಾರೆ.